ಇದು ರೈತರ ವಿರುದ್ಧವಾದಂತ ಬಜೆಟ್ ಅಂತ. ಇವತ್ತು ಖಾಸಗಿ ವಲಯದ ಉದ್ಯೋಗಗಳು ಹೆಂಗಿದೆ ಅಂತಂದ್ರೆ ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಇಲ್ಲದಿರತಕ್ಕಂಥ ಉದ್ಯೋಗಗಳು ನಾವು ಗಮನಿಸಬೇಕು. ಈಗ ಕೇಂದ್ರ ಸರ್ಕಾರದಲ್ಲಿ 20 ರಿಂದ 30 ಲಕ್ಷ ಸರ್ಕಾರಿ ನೌಕರಿ ಖಾಲಿ ಇದೆ. ಈ ಸರ್ಕಾರ ವಿದ್ಯಾವಂತರ ಪರವಾಗಿದ್ರೆ, ವಿದ್ಯಾವಂತ ನಿರುದ್ಯೋಗಿಗಳ ಪರವಾಗಿದ್ರೆ 20 ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡಬಹುದು. 20 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬಹುದು. This video is sponsored by Mahalakshmi Jewelers, Mannur Multi Speciality Hospital, KBN University, Kebab Corner Restaurant and Banquets, Imran Silk House, Archery Group of Institutions, and by Ideal with G. 2026 ಮತ್ತು 27ನೇ ಸಾಲಿನ ಕೇಂದ್ರ ಬಜೆಟ್ ಕುರಿತು ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿತ್ತು. ಸೊ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸುಮಾರು 53 ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ಈ ಬಾರಿ ಮಂಡನೆ ಮಾಡಿದ್ದಾರೆ. ಮತ್ತು ಈ ಬಜೆಟನ್ನು ಕುರಿತು ಮಾನ್ಯ ಪ್ರಧಾನಿಯವರು ಇದು ವಿಕಸಿತ ಭಾರತದ ಬಜೆಟ್ ಅಂತ ಹೇಳಿದ್ದಾರೆ. 2047ರಷ್ಟರೊಳಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ಬಜೆಟ್ಗೆ ಇದು ಅಡಿಗಲ್ಲು ಅಂತ ಹೇಳ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಅಪ್ಪಟ ಸುಳ್ಳು ಮತ್ತು ಮೋಸದ ಬಜೆಟ್ ಇದು. ಯಾಕೆ ಅಂತಂದರೆ ಇವರು ರೈತರ ಬಗ್ಗೆ ಅಪಾರ ಕಾಳಜಿ ವ್ಯಕ್ತಪಡಿಸ್ತಾರೆ. ನಮ್ಮ ರೈತರಿಗೆ ಆದಾಯವನ್ನು ದ್ವಿಗುಣ ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತ ಹೇಳ್ತಾರೆ. 2014ರಿಂದ 12 ವರ್ಷ ಆಗಿದೆ ಇವರು ಪ್ರಧಾನಿಯಾಗಿ. ನಾನು ಈ ಬಜೆಟ್ನಲ್ಲಿ ರೈತರ ಅಭಿವೃದ್ಧಿಗೆ, ಕೃಷಿಗೆ ಸಂಬಂಧಪಟ್ಟಂತೆ ಕೇವಲ 1,62,000 ಕೋಟಿ ರೂಪಾಯಿಗಳನ್ನ ಮಾತ್ರ ಬಜೆಟಲ್ಲಿ ಕೊಟ್ಟಿದ್ದಾರೆ. ಇದು ಕಳೆದ ವರ್ಷ ಕೊಟ್ಟಿರ್ತಕ್ಕಂಥ 1,71,000 ಕೋಟಿಗಿಂತ ಕಡಿಮೆ ಇದೆ. ಅಂದರೆ 10,000 ಕೋಟಿ ಹಣವನ್ನು ಕೃಷಿ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ಕಡಿಮೆ ಮಾಡಿದ್ದಾರೆ. ಸೊ ಕೃಷಿ ಕ್ಷೇತ್ರಕ್ಕೆ ಬಜೆಟ್ ಕಡಿಮೆ ಆಗಿದೆ ಅಂದರೆ ಅದು ರೈತರಿಗೆ ವಿರುದ್ಧವಾಗಿದೆ ಅಂತ. ರೈತರಿಗೆ ಬೇಕಾಗಿರ್ತಕ್ಕಂಥದ್ದೇನು, ರೈತರು ಹೋರಾಟ ಮಾಡ್ತಾಯಿದ್ರು ಏನಕ್ಕೆ, MSP ಬೆಂಬಲ ಬೆಲೆ ಕಾಯ್ದೆ ಏನಿದೆ ಅದು ಜಾರಿ ಆಗಬೇಕಂತ. ಈಗ ಬೆಂಬಲ ಬೆಲೆ ಕಾಯ್ದೆ ಜಾರಿ ಮಾಡಬೇಕಂದ್ರೆ ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಕೊಡಬೇಕು. ಆ ಕೃಷಿ ಕ್ಷೇತ್ರಕ್ಕೆ ಹಣ ಕೊಡೋದಿರಲಿ, ಅದು ಇರೋ ಹಣವನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಇದು ರೈತರ ವಿರುದ್ಧವಾದಂಥ ಬಜೆಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ದೇಶದಲ್ಲಿ ಸುಮಾರು 32 ಕೋಟಿ ಜನ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಈ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸ್ತಕ್ಕಂಥ, ನೇರ ಉದ್ಯೋಗ ಒದಗಿಸ್ತಕ್ಕಂಥ ಯಾವುದೇ ಯೋಜನೆ ಈ ಬಜೆಟಲ್ಲಿ ಇಲ್ಲ. ನಾವು ಗಮನಿಸಬೇಕು. ಈಗ ಕೇಂದ್ರ ಸರ್ಕಾರದಲ್ಲಿ 20 ರಿಂದ 30 ಲಕ್ಷ ಸರ್ಕಾರಿ ನೌಕರಿ ಖಾಲಿ ಇದೆ. ಈ ಸರ್ಕಾರ ವಿದ್ಯಾವಂತರ ಪರವಾಗಿದ್ರೆ, ವಿದ್ಯಾವಂತ ನಿರುದ್ಯೋಗಿಗಳ ಪರವಾಗಿದ್ರೆ 20 ಲಕ್ಷ ಉದ್ಯೋಗಗಳನ್ನ ಭರ್ತಿ ಮಾಡ್ಬೋದು. 20 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಬೋದು. ಅದಕ್ಕೆ ಯಾವುದೇ ರೀತಿಯಲ್ಲಿ ಬಜೆಟಲ್ಲಿ ಅಲೋಕೇಶನ್ ಇಲ್ಲ. ಈಗ 32 ಕೋಟಿ ನಿರುದ್ಯೋಗಿಗಳು ಈ ದೇಶದಲ್ಲಿ ಒಂದು ರೀತಿ ಅವರ ಮಾನವ ಸಂಪನ್ಮೂಲ ವ್ಯರ್ಥವಾಗಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಇನ್ನು ಖಾಸಗಿ ವಲಯದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಖಾಸಗಿ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಸರ್ಕಾರದ ಬಳಿ ಅಂಕಿಅಂಶಗಳೇ ಇಲ್ಲ. ಸೊ ಇವತ್ತು ಖಾಸಗಿ ವಲಯದ ಉದ್ಯೋಗಗಳು ಹೆಂಗಿದೆ ಅಂತಂದರೆ ಜೀವನ ಭದ್ರತೆ ಮತ್ತು ಉದ್ಯೋಗ ಭದ್ರತೆ ಇಲ್ಲದಿರತಕ್ಕಂಥ ಉದ್ಯೋಗಗಳು. ಸೊ ಇಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಈಗ AI ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ಈ ಜಗತ್ತಲ್ಲಿ ಕೇವಲ 10 ವರ್ಷಗಳಲ್ಲಿ 18 ಕೋಟಿ ಜನ ಉದ್ಯೋಗ ಕಳ್ಕೊಂತಾರೆ. ಭಾರತದಲ್ಲಿ ಸುಮಾರು 5 ರಿಂದ 6 ಕೋಟಿ ಜನ ಉದ್ಯೋಗ ಕಳ್ಕೊಳ್ತಕ್ಕಂಥ ಅಪಾಯ ಎದುರಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 32 ಕೋಟಿ ಜನ ವಿದ್ಯಾವಂತ ನಿರುದ್ಯೋಗಿಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ನಿಜವಾಗ್ಲೂ ವಿಕಸಿತ ಭಾರತದ ಕನಸಿಟ್ಕೊಂಡಿದ್ರೆ ಆ ಕನಸು ಖಂಡಿತ ಇವ್ರಿಗಿಲ್ಲ. ಇವರು ಉದ್ಯೋಗ ವಿಕಸಿತ ಭಾರತ ಅಂದರೆ ಉದ್ಯಮಿಗಳ ವಿಕಸಿತ ಭಾರತ ನೋಡ್ಬೋದು ಅಷ್ಟೇ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಕೇವಲ 1,04,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಈ ದೇಶದ ಆರೋಗ್ಯ ಸ್ಥಿತಿ ಸುಧಾರಣೆ ಆಗಬೇಕಂದ್ರೆ GDPಯ 5% ಹಣ ಬೇಕಾಗುತ್ತೆ ಅಂತ ಇದೇ ಸರ್ಕಾರ ಒಪ್ಕೊಳ್ಳುತ್ತೆ. ಆದರೆ ಈ ಬಜೆಟಲ್ಲಿ ಕೊಟ್ಟಿರ್ತಕ್ಕಂಥದ್ದು 1.8% ಮಾತ್ರ, ನಾಟ್ ಇವನ್ 2%. ಸೊ ಹಾಗಿದ್ರೆ ಸರ್ಕಾರಿ ಆರೋಗ್ಯ ಆಸ್ಪತ್ರೆಗಳು, ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಾಗ್ಬೋದು, ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಹೆಂಗೆ ಅಭಿವೃದ್ಧಿ ಆಗ್ತವೆ? ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ GDPಯ ಕನಿಷ್ಠ 5 ರಿಂದ 6% ಹಣ ಒದಗಿಸ್ಬೇಕು ಅಂತ ಸರ್ಕಾರನೇ ಮಾತಾಡುತ್ತೆ. ಆದರೆ ಈ ಬಜೆಟಲ್ಲಿ ಒದಗಿಸಿರ್ತಕ್ಕಂಥದ್ದು ಕೇವಲ 1,39,000 ಕೋಟಿ. ಅದು GDPಯ ಕೇವಲ 2.7% ಮಾತ್ರ ಆಗುತ್ತೆ. ಸೊ ಹಾಗಿದ್ರೆ ನೋಡಿ, ಈಗ ಇವತ್ತು ಇಡೀ ದೇಶದಲ್ಲಿ ಸರ್ಕಾರಿ ವಿಶ್ವವಿದ್ಯಾನಿಲಯಗಳು, ಶಾಲಾ ಕಾಲೇಜುಗಳೆಲ್ಲ ಟೀಚಿಂಗ್ ಫ್ಯಾಕಲ್ಟಿ ಇಲ್ದೇನೆ, ಬೋಧಕರಿಲ್ದೇನೆ, ಬೋಧಕರ ನೇಮಕಾತಿ ಆಗದೇನೆ, ನಾನ್ ಟೀಚಿಂಗ್ ಸ್ಟಾಫ್ ನೇಮಕ ಆಗದೇನೆ ಇವತ್ತು ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ದುರ್ಬಲಗೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದರೆ ಈ ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕು, ವಿಕಸಿತ ಭಾರತ ಆಗಬೇಕಂತಂದರೆ ಈ ದೇಶದಲ್ಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಏನಿದೆ, ಶಿಕ್ಷಣ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು. ಆದರೆ ದುರ್ಬಲಗೊಳಿಸ್ತಾ ಇದ್ದಾರೆ. ಆರೋಗ್ಯ ವ್ಯವಸ್ಥೆ, ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಸದೃಢಗೊಳಿಸಬೇಕು, ಆದರೆ ದುರ್ಬಲಗೊಳಿಸ್ತಾ ಇದ್ದಾರೆ.
ಸೊ ಇದೆಲ್ಲದರ ಜೊತೆಗೆ ನಾವು ಗಮನಿಸಬೇಕಾಗಿರೋದಂದರೆ ಒಟ್ಟಾರೆ ದೇಶದ ಸಾಲದ ಪ್ರಮಾಣ ಗಾಢವಾಗಿ ಏರಿಕೆ ಆಗ್ತಾ ಇದೆ. ಈ ಬಜೆಟ್ನ ಅನುಷ್ಠಾನಕ್ಕೆ 17 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಬೇಕಾಗಿದೆ. 17 ಈಗಾಗಲೇ ನರೇಂದ್ರ ಮೋದಿ 2014ರಲ್ಲಿ ಈ ದೇಶದ ಒಟ್ಟು ಸಾಲ 55 ಲಕ್ಷ ಕೋಟಿ ಇತ್ತು. ಈಗ 214 ಲಕ್ಷ ಕೋಟಿ ಸಾಲ ಆಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಸಾಲ ಮಾಡಿದಾರಲ್ಲ, ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಇದು ಉದ್ಯಮಿಗಳ ಜೇಬ್ಗೆ ಹೋಗ್ತಾ ಇದೆ. ಸೊ ಹಂಗಾಗಿ ಈ ದೇಶದ ಉದ್ಯಮಿಗಳು 180% ಆದಾಯ ಗಳಿಸ್ತಾ ಇದ್ದಾರೆ. ಆದರೆ ಸರ್ಕಾರಿ ವಲಯ ಇವತ್ತು ಕುಸಿತಾ ಇದೆ. ಸೊ ಈ ದೇಶ ಮುಂದೆ ಒಂದು ದಿನ ಸಾಲದ ಸುಳಿಗೆ ಸಿಲುಕಿಸ್ತಕ್ಕಂಥ ಅಪಾಯವನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಈ ಬಜೆಟ್ನ ಅನುಷ್ಠಾನಕ್ಕೆ 17 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ಮತ್ತು ಈ ಸಾಲಕ್ಕೆ ಬಡ್ಡಿ ಎಷ್ಟು ಕಟ್ತಾ ಇದ್ದಾರೆ ಅಂದರೆ ಬಜೆಟ್ನ 20%, ಮೋರ್ ದೆನ್ 12 ಲ್ಯಾಕ್ ಕರೋಡ್, ಅಂದರೆ 12 ಲಕ್ಷ ಕೋಟಿಯಷ್ಟು ಈ ದೇಶ ಮಾಡಿರ್ತಕ್ಕಂಥ ಸಾಲಕ್ಕೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಈ ದೇಶದ ಬದಲಾವಣೆ ಆಗಬೇಕಂತಂದರೆ, ನಿಜವಾಗ್ಲೂ ಈ ದೇಶ ಅಭಿವೃದ್ಧಿ ಹೊಂದಬೇಕಂತಂದರೆ 32 ಕೋಟಿ ಇರತಕ್ಕಂಥ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಜನೆಗಳು ರೂಪುಗೊಳ್ಳಬೇಕು. ಈ ದೇಶದ ಆರೋಗ್ಯ ಶಿಕ್ಷಣ ವ್ಯವಸ್ಥೆಗಳನ್ನ ಸದೃಢಗೊಳಿಸ್ತಕ್ಕಂಥ ಬಜೆಟ್ ರೂಪುಗೊಳ್ಳಬೇಕು. ಮತ್ತು ಈ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ BJP ಸರ್ಕಾರ ಬರೀ ಸುಳ್ಳುಗಳನ್ನೇ ಹೇಳ್ಕೊಂಡು 12 ವರ್ಷ ಕಳೆದುಬಿಟ್ಟಿದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು 2014ರಲ್ಲಿ. ಈಗ 24 ಕೋಟಿ ಉದ್ಯೋಗ ಸೃಷ್ಟಿ ಆಗಿತ್ತು. ಆಗಿದೆಯಾ? ಇಲ್ಲ. ಕೇವಲ 11 ಲಕ್ಷ ಸರ್ಕಾರಿ ನೌಕರಿ ಭರ್ತಿ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಅಕ್ಕ ಮಾಯಾವತಿ ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ 8 ವರ್ಷಗಳಲ್ಲಿ 23 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಕೇವಲ ಒಂದು ರಾಜ್ಯದಲ್ಲಿ ಭರ್ತಿ ಮಾಡಿದರು. ಇವರು 12 ವರ್ಷ ಪ್ರೈಮ್ ಮಿನಿಸ್ಟ್ರು, ಕೇವಲ 11 ಲಕ್ಷ ಉದ್ಯೋಗ ಭರ್ತಿ ಮಾಡಿದ್ದಾರೆ. ಅಂದರೆ ನಿರುದ್ಯೋಗಿಗಳ ಬಗ್ಗೆ ಕಾಳಜಿ ಇಲ್ಲ ಅಂತ. ಮತ್ತು 100 ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಏನು ಈ ದೇಶಕ್ಕೆ ನನ್ನ ಪ್ರಕಾರ ಇಲ್ಲೇ ನಾವು ಕರ್ನಾಟಕದಲ್ಲೇ ಅಥವಾ ಈ ದೇಶದೊಳಗೆ ಸಿಂಗಾಪುರ, ಜಪಾನು, ಅಮೇರಿಕ ಸೃಷ್ಟಿ ಮಾಡ್ತೀವಿ ಅನ್ನೋಂಥ ಭರವಸೆ ಕೊಟ್ಟಿದ್ರು. ಆದರೆ 100 ಸ್ಮಾರ್ಟ್ ಸಿಟಿಗಳು ನಿರ್ಮಾಣ ಆಗಿದೆಯಾ? ಎಲ್ಲಿವೆ ಅವು ಪರಿಸ್ಥಿತಿ ಹೇಗಿದೆ? ಈ ಬಜೆಟ್ನಲ್ಲಿ ನಯಾ ಪೈಸೆ ಅಲೋಕೇಶನ್ ಇಲ್ಲ ಸ್ಮಾರ್ಟ್ ಸಿಟಿಗೆ. ನೀವು ಗಮನಿಸಿ. ಅಂದರೆ ಸ್ಮಾರ್ಟ್ ಸಿಟಿ ಅನ್ನೋದು ಕೂಡ ಸುಳ್ಳು ಆಯಿತು. ಇನ್ನು ಬುಲೆಟ್ ಟ್ರೈನ್ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಬುಲೆಟ್ ಟ್ರೈನ್ ಈ ದೇಶದಲ್ಲಿ ಇನ್ನೂ ಓಡ್ತಾ ಇಲ್ಲ. 11 ವರ್ಷ 12 ವರ್ಷದಿಂದ ಅವರು ಮಾತುಗಳು ಓಡ್ತಾ ಇದೆ, ಆದರೆ ಬುಲೆಟ್ ಟ್ರೈನ್ ಅಂತೂ ಓಡ್ತಾ ಇಲ್ಲ. ಸೊ ಇನ್ನು ನೀವು ಭಾಳ ಬೇಟಿ ಬಚಾವ್ ಬೇಟಿ ಪಡಾವ್ ಭಾಳ ದೊಡ್ಡ ಘೋಷಣೆ. ಆ ಬೇಟಿ ಬಚಾವ್ ಬೇಟಿ ಪಡಾವ್ಗೆ ಒಂದೇ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಸ್ವಚ್ಛ ಭಾರತ ಅಭಿಯಾನ್ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಜಲಜೀವನ್ ಮಿಷನ್ 60-70 ಸಾವಿರ ಕೋಟಿ. ಅಭಿವೃದ್ಧಿ ಶೂನ್ಯ ಅಂತ ಹೇಳೋದಕ್ಕಿಂತ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನರನ್ನು ತಪ್ಪಿಸ್ತಕ್ಕಂಥ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಈ ಜನ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಈ ಏನು BJP ಸರ್ಕಾರ 12 ವರ್ಷಗಳಿಂದ ನಿರಂತರವಾಗಿ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಭರವಸೆಗಳನ್ನ ಕೊಟ್ಟುಕೊಂಡು ದೇಶದ ರೈತರನ್ನ, ಕಾರ್ಮಿಕರನ್ನ ಮತ್ತು ನಿರುದ್ಯೋಗಿಗಳನ್ನ ದಿವಾಳಿ ಎಬ್ಬಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಕೊಬ್ಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎಂ ಕೃಷ್ಣಮೂರ್ತಿ, ರಾಜ್ಯಾಧ್ಯಕ್ಷರು, ಬಹುಜನ್ ಸಮಾಜ್ ಪಾರ್ಟಿ. This video is sponsored by Mahalakshmi Jewelers, Mannur Multispeciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.